ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಯ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪಿನ್ ರೌಂಡ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ಸಾಕಷ್ಟು ಬಿಸಿ ತಟ್ಟನೆ ಇದೆ. ಅದು ಪ್ರತಿಭಟನೆಯ ಬಿಸಿಯನ್ನು ಎದುರಿಸುವಂತಾಗಿದೆ. ಕಡೆ ಸರ್ಕಾರಿ ನೌಕರರು, ಅದಾದ್ಮೇಲೆ ಸಾರಿಗೆ ನೌಕರರು, ಇವರದೆಲ್ಲದನ್ನು ಕೂಡ ಆಲ್ರೆಡಿ ಸರ್ಕಾರ ಬಗೆಹರಿಸ್ತಾ ಇದೆ. ಇದರ ಜೊತೆಗೆ ಇವತ್ತು ಬೆಂಗಳೂರು ಪ್ರಯಾಣಿಕರು ಗಮನಿಸಲೇಬೇಕಾದಂತ ಸುದ್ದಿಯನ್ನು ನಿಮ್ಗೆ ತೋರಿಸ್ತಾ ಇದೀವಿ. ಅದು ನಗರದಲ್ಲಿ ಇಂದು ಆಟೋ ಸಂಚಾರ ಬಂದ್ ಆಗ್ತಾ ಇದೆ. ಆಟೋ ಚಾಲಕರ 21 ಸಂಘಟನೆಗಳಿಂದ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿರುವಂಥದ್ದು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ ವಿರೋಧಿಸಿ ಬಂದ್ ಕರೆಯನ್ನ ನೀಡಲಾಗಿದೆ. 2,10,000 ಆಟೋಗಳ ಸಂಚಾರ ಬಂದ್ ಆಗುತ್ತಂತೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇರುವಂತ 2,10,000 ಆಟೋಗಳು ಕಂಪ್ಲೀಟ್ ಆಗಿ ಇವತ್ತು ಯಾವುದೇ ಸಂಚಾರ ಇರೋದಿಲ್ಲ ಅಂತ ಆಟೋ ಸಂಘಟನೆಗಳು ನಿರ್ಧಾರವನ್ನು ಮಾಡಿದಾವೆ. 21 ಸಂಘಟನೆಗಳಿಂದ ಮುಷ್ಕರಕ್ಕೆ ಅನೌನ್ಸ್ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಇವತ್ತು ಆಟೋ ಮುಷ್ಕರ ಏನಿದೆ, 21 ಸಂಘಟನೆಗಳಿಂದ ಕರೆಯನ್ನ ನೀಡಲಾಗಿರುವಂಥದ್ದು. ಈ ಮುಷ್ಕರ ಯಾವ ರೀತಿಯಾಗಿ ನಡೆಯುತ್ತೆ, ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಅವರು ತೀರ್ಮಾನವನ್ನು ಮಾಡಿದ್ದಾರೆ? ಪೃಥ್ವಿರಾಜ್, ಬೈಕ್ ಟ್ಯಾಕ್ಸಿ ನಿಷೇಧಿಸಿ, ಯಾಕಂದ್ರೆ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡ್ತಾ ಇದ್ದಾರೆ. ಇದರಿಂದ ಆಟೋದವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಆಟೋ ಚಾಲಕರು, ರಾಜಧಾನಿ ಬೆಂಗಳೂರಲ್ಲಿರುವಂತಹ 21 ಸಂಘಟನೆಗಳೆಲ್ಲರೂ ಕೂಡ 2,10,000ಕ್ಕೂ ಹೆಚ್ಚು ಆಟೋಗಳಿದಾವೆ. ಅವ್ರ್ಯಾರು ಕೂಡ ಬೆಂಗಳೂರಿನ ರಸ್ತೆಯಲ್ಲಿ ರೋಡ್ಗೆ ಇಳಿಯೋದಿಲ್ಲ. ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಮುಷ್ಕರದ ರೀತಿಯಾಗಿ, ಅಂದ್ರೆ ಯಾರು ಕೂಡ ರೋಡ್ಗೆ ಇಳಿಯೋದಿಲ್ಲ. ಇವತ್ತು 11 ಗಂಟೆಗೆ ಮೆಜೆಸ್ಟಿಕ್ ಇಂದ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸದವರೆಗೂ ಕೂಡ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ಪ್ರತಿಭಟನೆಯನ್ನ ಮಾಡ್ತೇವೆ, ಆಕ್ರೋಶವನ್ನು ವ್ಯಕ್ತಪಡ್ತೇವೆ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ವಸ್ತುಸ್ಥಿತಿ ನೋಡ್ತಾ ಇದ್ರೆ ಬಹಳ ಡಿಫ್ರೆಂಟ್ ಆಗಿದೆ. ನಿನ್ನೆ ಮಧ್ಯರಾತ್ರಿಯಿಂದನೇ ಕರೆ ಕೊಟ್ಟಿದ್ರು ಆಟೋಗಳು ಯಾವು ಕೂಡ ಸೇವೆಯನ್ನ ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ನಿನ್ನೆ ಮಧ್ಯರಾತ್ರಿಯಿಂದ ಎಂದಿನಂತೆ ಸೇವೆಯನ್ನ ನೀಡ್ತಾ ಇದ್ರೆ. ಇನ್ಫ್ಯಾಕ್ಟ್ ಇನ್ನೊಂದು ವಿಪರ್ಯಾಸ ಅಂದ್ರೆ ಆಟೋದವರು ಸೇವೆಯನ್ನ ನೀಡ್ತಿರೋದ್ರ ಜೊತೆಗೆ ಡಬಲ್ ರೇಟ್ ಹೇಳ್ತಾ ಇದ್ದಾರೆ. ಆಟೋ ಸ್ಟ್ರೈಕ್ ಇದೆ ನೋಡಿ, ಮೀಡಿಯಾದವರೆಲ್ಲ ಬಂದಿದ್ದಾರೆ, ನಿಮಗೆ ಗೊತ್ತಾಗ್ತಿದೆ. ಆಟೋ ಸ್ಟ್ರೈಕ್ ಇರೋ ಕಾರಣಕ್ಕಾಗಿ ಡಬಲ್ ರೇಟ್ ಅನ್ನ ಕೇಳ್ತಿರುವಂತದ್ದು, ಈ ಮೂಲಕ ಸುಲಿಗೆ ಮಾಡ್ತಿರುವಂತ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ. ಇಲ್ಲೊಬ್ಬ ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಬ್ರದರ್, ನೀವು ಎಲ್ಲಿಗೆ ಹೋಗ್ಬೇಕು? ಆಟೋದವರು ಎಷ್ಟು ಕೇಳಿದ್ರು? ಯೂಶಲಿ ಎಷ್ಟು ಕೇಳ್ತಾ ಇದ್ರು ಸರ್? ಇವತ್ತು ಅದೇನೋ ಆಟೋ ಸ್ಟ್ರೈಕ್ ಇದೆ ಅಂತ, ಆಮೇಲೆ ಯೂಶುವಲಿ ಆಗಿ 1 to 2 ಕೇಳ್ತಾ ಇದಾರೆ ಸರ್. ಇವತ್ತು ಸ್ಟ್ರೈಕ್ ಇದೆ ಅಂತೇಳಿ ಎಲ್ಲಿಗೆ ಹೋಗ್ಬೇಕಾಯ್ತು? ಎಲ್ಲಿ ಕೇಳ್ತಾ ಇದ್ರು? ಯೂಶಲಿ ಮೊದಲು ಎಷ್ಟು ಕೇಳ್ತಾ ಇದ್ರು? ಮೊದಲು 40 to 50 ಕೇಳ್ತಾ ಇದ್ರು, ಇವತ್ತು 100 ಕೇಳ್ತಾ ಇದಾರೆ ಸರ್ ಇವತ್ತು. ಸೊ ಆದ ಕಾರಣ ಇವತ್ತು ಬಹಳ ಪ್ರಾಬ್ಲಮ್ ಆಗಿದೆ ಸರ್ ಬೆಂಗಳೂರು. ಆಟೋ ಚಾಲಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಬ್ರದರ್, ಇವತ್ತು ಆಟೋ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಸಿಟಿಯಲ್ಲೆಲ್ಲ ಕೂಡ ಆಟೋಗಳು ಓಡಾಡ್ತಾ ಇದೆ. ನೀವು ಕೂಡ ಈಗ ಪ್ರಯಾಣಿಕರನ್ನೆಲ್ಲ ಕೂಡ ಕರೆದುಕೊಂಡು ಹೋಗ್ತಾ ಇದ್ರಿ. ಮೋಸ್ಟ್ಲಿ ಇವಾಗ 9 ಗಂಟೆ ಆಗ್ತಾ ಇದೆ. 10 ಗಂಟೆ ಆದ್ಮೇಲೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಆದ್ಮೇಲೆ ನೋಡೋಣ. ಓಕೆ, ಸೊ ಈ ರೀತಿಯಾಗಿ ಬೆಳಗ್ಗೆಯಿಂದನೂ ಕೂಡ, ನಿನ್ನೆ ರಾತ್ರಿಯಿಂದನೂ ಕೂಡ ಆಟೋ ಸೇವೆ ಎಂದಿನಂತೆ ಇದೆ, ಈಗಲೂ ಕೂಡ ಇದೆ. ಪ್ರತಿಭಟನೆ ಆಗೋ ಸಂದರ್ಭದಲ್ಲಿ ಅಂದ್ರೆ 11ವರೆಗೆ ಇಲ್ಲಿಂದ ಪ್ರತಿಭಟನೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗ್ಯಾದರ್ ಆಗ್ತಾರೆ. ಆಗಿಂದ ನಾವು ಆಟೋ ಸೇವೆಯನ್ನ ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನೋಡೋಣ, ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಆಟೋದವರು ಇದೇ ರೀತಿಯಾಗಿ ಒಂದು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿರಲಿಲ್ಲ. ಒಡಕು ಇದ್ದಿದ್ದಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನೋಡೋಣ ಇವತ್ತಿನ ಪ್ರತಿಭಟನೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಥ್ಯಾಂಕ್ ಯು ಶರಣು ಹಂಪಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಕಾಂಗ್ರೆಸ್ನ ಯುವರಾಜ ಅಂತ ಕರೆಸ್ಕೊಳ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ನಂತರ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಕಲಿಗಳಿಗೆ ರಾಹುಲ್ ಗಾಂಧಿ ಇವತ್ತು ಒಂಥರ ಬೂಸ್ಟರ್ ಡೋಸ್ ಅನ್ನ ಕೊಡುವ ರೀತಿಯಲ್ಲಿ ಬರ್ತಾ ಇರುವಂತದ್ದು. ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿಂದು ಕಾಂಗ್ರೆಸ್ ಚುನಾವಣೆ ಕಹಳೆ ಮೊಳಗ್ತಾ ಇದೆ. ರಾಗ ನೇತೃತ್ವದಲ್ಲಿ ಇಂದು ಯುವ ಕ್ರಾಂತಿ ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಯುವಕರ ಹೊಸ ಭವಿಷ್ಯಕ್ಕಾಗಿ ಎನ್ನುವ ಘೋಷವಾಕ್ಯದಡಿಯಲ್ಲಿ ಇವತ್ತಿನ ಸಮಾವೇಶ ನಡೀತಾ ಇದೆ. 1 ಲಕ್ಷಕ್ಕೂ ಅಧಿಕ ಯುವಕರು ಕಾರ್ಯಕರ್ತರು ಭಾಗಿಯಾಗುವಂತ ನಿರೀಕ್ಷೆ ಇದೆ. ರ್ಯಾಲಿಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಇವತ್ತು ಕಾಂಗ್ರೆಸ್ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಬೆಳಗಾವಿಯಲ್ಲಿ. ಯಾವ ರೀತಿಯಾಗಿ ಸಮಾವೇಶ ಸಿದ್ಧತೆ ನಡೆದಿರುವಂತದ್ದು, ಇವತ್ತು ಏನಾದ್ರೂ ಒಂದು ಭರವಸೆಯನ್ನ ಅಂದ್ರೆ ಗ್ಯಾರಂಟಿಯನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ? ಎಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿ ಸೇರಿಸಲಾಗ್ತದೆ?
ಪೃಥ್ವಿರಾಜ್, ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆದಿದೆ. ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ನೋಡಬಹುದು, ಈಗ ನಾನು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿದ್ದೇನೆ. ಇಲ್ಲಿಂದನೇ ಏನು ಕಾಂಗ್ರೆಸ್ ಯುವರಾಜನಿಗೆ ಸ್ವಾಗತ ಮಾಡೋಕ್ಕೆ ಬ್ಯಾನರ್ಗಳು ಮತ್ತು ಕಾಂಗ್ರೆಸ್ ಬಾವುಟಗಳು ಹಾರಾಡ್ತವೆ. 2 ದಿನಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿ ಆಗಮನಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಪ್ರಮುಖವಾಗಿ CPI ಮೈದಾನದಲ್ಲಿ ಮಧ್ಯಾಹ್ನ 1 ಗಂಟೆಗೆ ರಾಹುಲ್ ಗಾಂಧಿ ಏನು ಯುವಕರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಯುವ ಕ್ರಾಂತಿ ರ್ಯಾಲಿ ಏನಂದ್ರೆ ಭಾರತ್ ಜೋಡೋ ರ್ಯಾಲಿ ನಂತರ ಮೊದಲ ಸಮಾವೇಶವಾಗಿ ಬೆಳಗಾವಿಯಲ್ಲಿ ಇರೋದ್ರಿಂದ ಇದು ಕಾಂಗ್ರೆಸ್ ನಾಯಕರಿಗೆ ಒಂದು ಬಲ ತರಲಿದೆ ಮತ್ತು ರಾಜ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬೆಳಗಾವಿಯಿಂದಲೇ ರಾಹುಲ್ ಗಾಂಧಿ ಈಗ ಚಾಲನೆ ನೀಡಲಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಈಗ ಏನು 2 ಗ್ಯಾರಂಟಿ ಅನ್ನೋದು ಪ್ರಮುಖವಾಗಿ ಏನು ಮಹಿಳೆಯರಿಗೆ 2,000 ರೂಪಾಯಿ ಆಗಿರ್ಬೋದು ಮತ್ತು ಏನು ಉಚಿತವಾಗಿ ಅಕ್ಕಿ ಕೊಡ್ತೀನಿ ಅಂತೇಳಿ 2 ಗ್ಯಾರಂಟಿಯನ್ನ ಕಾಂಗ್ರೆಸ್ ಗ್ಯಾರಂಟಿ ಯುವಕರಿಗೆ ಒಂದು ಗ್ಯಾರಂಟಿ ನೀಡಕ್ಕೆ ಬೆಳಗಾವಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಗ್ಯಾರಂಟಿ ಬೆಳಗಾವಿಯಿಂದಲೇ ಘೋಷಣೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಬಂದ ನಂತರ ಯುವಕರಿಗೆ ಉದ್ಯೋಗದ ಗ್ಯಾರಂಟಿ ಕೊಡ್ತಾರೆ ಅಥವಾ ಯುವಕರಿಗೆ ಏನು ಯಾವ ಭರವಸೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟು ಬೆಳಗಾವಿ ಇವತ್ತು ಸಂಪೂರ್ಣವಾಗಿ ಸಿದ್ಧಗೊಂಡಿರ್ತಕ್ಕಂಥದ್ದು. CPI ಮೈದಾನದಲ್ಲಿ 40,000 ಆಸನಗಳನ್ನು ಹಾಕಲಾಗಿದೆ. ಜೊತೆಗೆ ಏನು ಏರ್ಪೋರ್ಟ್ ನಿಂದ ಇನ್ನು CPI ಮೈದಾನಕ್ಕೆ ರಾಹುಲ್ ಗಾಂಧಿ ಬರ್ತಾರೆ. ಅಲ್ಲಿಂದಲೂ ಕೂಡ ಕಾಂಗ್ರೆಸ್ ಬಾವುಟಗಳು, ಬ್ಯಾನರ್ಗಳು ಈಗ ಸದ್ಯ ಹಾರಾಡುತ್ತಿವೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೋಣ. ಬೆಳಗಾವಿ ರಾಜಹಂಸಗಡ ಶಿವಾಜಿ ಪ್ರತಿಮೆ ಕ್ರೆಡಿಟ್ ವಾರ್ ಇನ್ನೂ ಕೂಡ ನಿಂತಿಲ್ಲ. 2 ಬಾರಿ ಉದ್ಘಾಟನೆ ಕಂಡ ನಂತರ ಈಗ MES ಪ್ರತಿಮೆ ಶುದ್ಧೀಕರಣ ಕಾರ್ಯ ನಡೆಸಿರುವಂತದ್ದು ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಮಾರ್ಚ್ 2 ಸಿಎಂ ಬೊಮ್ಮಾಯಿಯಿಂದ ಪ್ರತಿಮೆ ಅನಾವರಣ. ಮಾರ್ಚ್ 5 ಲಕ್ಷ್ಮೀ ಹೆಬ್ಬಾಳ್ಕರ್ರಿಂದ ಪ್ರತಿಮೆ ಅನಾವರಣ. ಮಾರ್ಚ್ 19 MES ಸಂಘಟನೆಯಿಂದ ಪ್ರತಿಮೆ ಶುದ್ಧೀಕರಣ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮರಾಠ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಬಿಜೆಪಿ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಈ ಸಾಲಿಗೆ ಈಗ MES ಸಂಘಟನೆಯೂ ಸಹ ಎಂಟ್ರಿಯಾಗಿದ್ದು ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಶಿವಾಜಿ ಅಸ್ತ್ರ ಪ್ರಯೋಗ ಮಾಡಿದೆ. 2 ಸಲ ಶಿವಾಜಿ ಪ್ರತಿಮೆ ಉದ್ಘಾಟನೆಯಿಂದ ಅಪಮಾನ ಆಗಿದೆ ಎಂದು ಶುದ್ಧೀಕರಣ ಅಭಿಷೇಕವನ್ನ ಮಾಡಿದ್ದಾರೆ. पुजारी बराबर नहीं किया उन्होंने बोला है, हाँ अपमान किया, इसलिए हमने वो शुद्धिकरण करने के लिए दुग्धाभिषेक आज हमने कार्यक्रम इधर किया है. तो इसलिए खास हमने रायगढ़ से जो पुजारी बुलाए हैं और उसके वजह से हम पूजा कर रहे हैं इधर. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ತುಳಜಾಪುರದಿಂದ ಅರ್ಚಕರನ್ನ ಕರೆಸಿ ಧಾರ್ಮಿಕ ಕಾರ್ಯಕ್ರಮ ನಡೆಸಿದ್ದರು. ಇನ್ನು MES ಸಂಘಟನೆ ರಾಯಗಢದಿಂದಲೇ ಅರ್ಚಕರನ್ನ ಕರೆಸಿ 5 ನದಿಗಳ ನೀರಿನಿಂದ ಶಿವಾಜಿ ಪ್ರತಿಮೆಯನ್ನ ಶುಚಿಗೊಳಿಸುವ ಕೆಲಸ ಮಾಡಿದೆ. ಇಷ್ಟೆಲ್ಲ ನಡೆಯುತ್ತಿದ್ರೆ ಈಗ ಎಚ್ಚೆತ್ತುಕೊಂಡಿರೋ ಜಿಲ್ಲಾಡಳಿತ ಕೋಟೆ ಆವರಣದಲ್ಲಿ ನಿಷೇಧದ ನಾಮಫಲಕ ಹಾಕಿ ಹಾಸ್ಯಾಸ್ಪದಕ್ಕೆ ಕಾರಣವಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಸರ್ಕಾರದ ಪಕ್ಷಪಾತ ಧೋರಣೆಯಿಂದ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನ್ಯಾಯಕ್ಕಾಗಿ ವಿಷ ಕುಡಿಯೋದಕ್ಕೆ ಮುಂದಾಗಿರುವಂತಹ ಸೋಲಿಗರಿಗೆ ಆಗಿರುವಂತಹ ಅನ್ಯಾಯ ಏನು ಇಲ್ಲಿದೆ ನೋಡಿ. ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರಿಗೆ ಸರ್ಕಾರಿ ಸಂಕಷ್ಟ. 60 ವರ್ಷಗಳ ಹಿಂದೆ ಸರ್ಕಾರ ನೀಡಿದ ಭೂಮಿಗೆ ಕುತ್ತು. 425 ಎಕರೆ ಕಂದಾಯ ಜಮೀನು ಸರ್ಕಾರದ ವಶಕ್ಕೆ. ಒಂದೇ ಸರ್ವೆ ನಂಬರ್ ನೀಡಿ ಭೂಮಿ ವಶಕ್ಕೆ ಪ್ಲಾನ್. ಹಿಂದಿನ ಮಂಜೂರಾತಿ ಪತ್ರ ಕೇಳ್ತಿರೋ ಅರಣ್ಯ ಇಲಾಖೆ. ಚಾಮರಾಜನಗರದ ಬುಡಕಟ್ಟು ಸೋಲಿಗರು ಬಿಳಿಗಿರಿ ರಂಗನ ಬೆಟ್ಟದ ಮೂಲ ನಿವಾಸಿಗಳು. ಇಲ್ಲಿ ಸೋಲಿಗರಲ್ಲದೆ ಬೇರೆ ಕಡೆಯಿಂದ ಬಂದವರು ವಾಸ ಮಾಡ್ತಿದ್ದಾರೆ. 60 ವರ್ಷಗಳ ಹಿಂದೆ ಸರ್ಕಾರ ಕಂದಾಯ ಇಲಾಖೆಯಿಂದ ಸೋಲಿಗರು ಸೇರಿದಂತೆ ಇಲ್ಲಿನ ನಿವಾಸಿಗಳಿಗೆ 425 ಎಕರೆ ಕಂದಾಯ ಜಮೀನು ಮಂಜೂರು ಮಾಡಿತ್ತು. ಆದ್ರೆ ಈಗ ಅದೇ ಭೂಮಿಯನ್ನ ಜಂಟಿ ಸರ್ವೆ ಹೆಸರಲ್ಲಿ ವಶಕ್ಕೆ ಪಡೆಯಲು ಮುಂದಾಗಿದೆ ಸರ್ಕಾರ. 425 ಎಕರೆಯಲ್ಲಿ ಒಂದು 95ರಿಂದ 100 ಜನ ವ್ಯವಸಾಯ ಮಾಡ್ತಾ ಇದ್ವಿ. 20 ಜನ ಸೋಲಿಗರನ್ನ ಮಾತ್ರ ಹೊರಗಡೆ ಹಾಕಿ ಉಳಿದವರೆಲ್ಲರಿಗೂ ಪಕ್ಕಾ ಪೋಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ. ಬಲಿಷ್ಠರಿಗೆ ಕಂದಾಯ ಭೂಮಿ ಪಕ್ಕಾ ಪೋಡಿ ಮಾಡಿಕೊಡಲಾಗಿದೆ. ಮೂಲ ನಿವಾಸಿಗಳಾದ ತಮಗೆ ಅನ್ಯಾಯ ಮಾಡಲಾಗಿದೆ. 250ಕ್ಕೂ ಹೆಚ್ಚು ಸೋಲಿಗರು ಈ ಜಮೀನುಗಳನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಅಧಿಕಾರಿಗಳು ಸ್ಪಂದಿಸದಿದ್ರೆ ವಿಷ ಕುಡಿದು ಸಾಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟ ಜಮೀನು ಇದೆ, ಆ ಪಟ್ಟ ಜಮೀನಿನೇ ಸರ್ಕಾರ ಮುಂದುವರಿಸಬೇಕು. ಇಲ್ಲ ಅಂತಂದ್ರೆ 250 ಜನ ಎಲ್ಲ ಹೋಗಿ ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ನಾವು ವಿಷದ ಬಾಟ್ಲ ಕುಡಿದುಬಿಟ್ಟು ಪ್ರಾಣ ಬುಡಕ್ಕೆ ಸಿದ್ಧವಾಗಿದ್ದೀವಿ. ಇಲ್ಲಿ ರೆಸಾರ್ಟ್, ಹೋಮ್ ಸ್ಟೇ ಮಾಡಲು ಬಂದವರಿಗೆ ಕಂದಾಯ ಮಂಜೂರಾತಿ ಪತ್ರ ಸಿಕ್ಕುತ್ತೆ. ಮೂಲ ನಿವಾಸಿಗಳಾದ ನಮ್ಗೆ ಯಾಕೆ ಮಂಜೂರಾತಿ ಪತ್ರ ಕೊಡಲ್ಲ ಅಂತ ಸೋಲಿಗರು ಅಳಲನ್ನ ತೋಡಿಕೊಳ್ತಿದ್ದಾರೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ನೇರ ವೇತನ ಹಾಗೂ ಹೊರಗುತ್ತಿಗೆ ಸೇವೆ ಕಾಯಂ ಹೋರಾಟ ಕಳೆದೊಂದು ವಾರದಿಂದ ಹಾಸನ ಜಿಲ್ಲೆಯನ್ನ ಗಬ್ಬು ನಾರುವಂತೆ ಮಾಡಿದೆ. ಆದರೆ ಪರಿಹಾರ ಮಾತ್ರ ಶೂನ್ಯವಾಗಿದೆ.
ಹಾಸನ ನಗರಸಭೆಯಲ್ಲಿ 35 ವಾರ್ಡ್ಗಳಿವೆ. ಇಲ್ಲಿ ಪ್ರತಿನಿತ್ಯ ಆಟೋ ಮತ್ತು ಟಿಪ್ಪರ್ಗಳಲ್ಲಿ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ ಮಾಡಲಾಗ್ತಿದೆ. ಆದರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ನಗರಸಭೆ ಹೊರಗುತ್ತಿಗೆ ಆಟೋ ಟಿಪ್ಪರ್ ಚಾಲಕರು ಕಳೆದ ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ನೇರವಾಗಿ ವೇತನ ಪಾವತಿಸಬೇಕು ಹಾಗೂ ಹೊರಗುತ್ತಿಗೆ ನೌಕರರನ್ನ ಖಾಯಂ ಮಾಡಬೇಕು. ಅಲ್ಲಿಯವರೆಗೂ ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ ಎಂದು ಪಟ್ಟು ಹಿಡಿದು ನಗರಸಭೆ ಮುಂದೆ ಮೌನ ಪ್ರತಿಭಟನೆ ನಡೆಸುತ್ತಿದ್ದಾರೆ. ವಾಹನ ಚಾಲಕರು ಅವ್ರ ಬೇಡಿಕೆಯನ್ನು ಇಟ್ಟಿರಬಹುದು. ಹಾಗಾಗಿ ಹೊರಗುತ್ತೆ ಆಧಾರದ ಮೇಲೆ ಇರುವಂತಹ 40,000 ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮಾಡ್ಕೊಂಡಿರೋಂಥವ್ರು ತಾವುಗಳು ತಮ್ಮ ಬೇಡಿಕೆ ಏನಿದ್ರೂ ಪರವಾಗಿಲ್ಲ ಬಂದು ಕೆಲಸ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಖ್ಯ ಡಿಸಿ ಅವರ ಕೂತು ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳಿ. ಇನ್ನು ಹಾಸನ ನಗರಸಭೆ ವ್ಯಾಪ್ತಿಯ ನಗರವಾಸಿಗಳಿಗೆ ಕಸದಿಂದ ಆಗುತ್ತಿರುವ ತೊಂದರೆ ಅರಿತ ನಗರಸಭೆ ಅಧ್ಯಕ್ಷ ಮೋಹನ್ ಸ್ವತಃ ತಾವೇ ಆಟೋ ಚಾಲನೆ ಮಾಡಿಕೊಂಡು 34ನೇ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸುತ್ತಿದ್ದಾರೆ. ಕಸದ್ದು ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ಜನ 2-3 ದಿವಸ ಇಟ್ಕೋತಾರೆ, ಮನೇಲಿ ಇಟ್ಕೋತಾರೆ. 4 ದಿವಸ ಸುತ್ತಂದು ರಸ್ತೆ ಬಿಸಾಕ್ತಾ ಇದ್ದಾರೆ. ನಮ್ಮ 1ನೇ ವಾರ್ಡ್ ಕೌನ್ಸಿಲರ್ ಆದ ರಕ್ಷಿತ್ರವರು, ಯೋಗೀಶ್ರವರು, ನಾವೇ ಗಾಡಿಗಳು ತಗೊಂಡು ಇವತ್ತು ಎಲ್ಲ ಕಡೆ ಕಸ ಸಂಗ್ರಹ ಮಾಡ್ತಾ ಇದೀವಿ ಸರ್. ನೇರವಾಗಿ ವೇತನ ಪಾವತಿ ಹಾಗೂ ಹೊರಗುತ್ತಿಗೆ ನೌಕರರನ್ನ ಖಾಯಂ ಮಾಡಬೇಕು ಅನ್ನೋ ಆಟೋ ಮತ್ತು ಟಿಪ್ಪರ್ ಚಾಲಕರ ಹೋರಾಟ ಹಾಸನ ನಗರಕ್ಕೆ ಸಂಕಷ್ಟ ತಂದೊಡ್ಡಿದೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಈ ಗ್ರಾಮದಲ್ಲಿರೋದು 30 ಮನೆಗಳು. 2019ರಲ್ಲೇ ಒಂದು ಸೇತುವೆ ನಿರ್ಮಾಣ ಆಗಿದೆ. ಆದರೆ ಆ ಸೇತುವೆ ಬೇಡ ಅಂತ 2 ಕೋಟಿ ವೆಚ್ಚದ ಮತ್ತೊಂದು ಸೇತುವೆ ನಿರ್ಮಿಸ್ತಾ ಇದ್ದಾರೆ ಶಾಸಕ MP ಕುಮಾರಸ್ವಾಮಿ. ಯಾಕೆ ಅಂತೀರಾ? ಈ ಸುದ್ದಿ ನೋಡಿ. ಇಲ್ಲಿ ಕಾಣ್ತಿರೋ ದೃಶ್ಯ ನೋಡಿದ್ರೆ ಜನಪ್ರತಿನಿಧಿಗಳನ್ನು, ಇಂಜಿನಿಯರ್ಗಳನ್ನು ಬುದ್ಧಿವಂತರು ಅನ್ಬೇಕೋ ಇಲ್ಲ ದಡ್ರು ಅನ್ಬೇಕೋ ಗೊತ್ತಿಲ್ಲ. ಒಂದು ಸೇತುವೆ ರೆಡಿಯಾಗಿದೆ, ಅದ್ರ ಪಕ್ಕದಲ್ಲೇ ಮತ್ತೊಂದು ಸೇತುವೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಮುಂಡುಗದಮನೆ ಗ್ರಾಮದ ಕಥೆ. ಸರ್ಕಾರಕ್ಕೆ ಈ ಗ್ರಾಮದ ಜನರ ಮೇಲೆ ಪ್ರೀತಿ ಹೆಚ್ಚಾಗಿ 2 ಸೇತುವೆ ಅಕ್ಕಪಕ್ಕದಲ್ಲೇ ಕಟ್ಟುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಜಿನಿಯರಿಂಗ್ ವಿಭಾಗದ ಮುಖಾಂತರ ಇದರ ಹಣನ ರಿಕವರಿ ಮಾಡದೇನೆ ಇನ್ನೊಂದು ಸೇತುವೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಜನಗಳ ತೆರಿಗೆ ಹಣನ ದುರ್ಬಳಕೆ ಮಾಡ್ದಂಗಾಗುತ್ತೆ. 2019ರಲ್ಲಿ 38 ಲಕ್ಷದ ಸೇತುವೆಗೆ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿದ್ರು. ಆ ಸೇತುವೆ ಎದ್ದು ನಿಂತಿದೆ. ಕಾಂಗ್ರೆಸ್ಸಿಗರು ಮಾಡಿದ ಸೇತುವೆ ಬೇಡ ಅಂತ ಅಧಿಕಾರಿಗಳು ಹಾಗೂ ಶಾಸಕ MP ಕುಮಾರಸ್ವಾಮಿ ಸೇರ್ಕೊಂಡು 2 ಕೋಟಿ ವೆಚ್ಚದಲ್ಲಿ ಮತ್ತೊಂದು ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ನೋಡಿ, 2 ಸೇತುವೆ ಆಗಬಾರ್ದು. ಈ ಸೇತುವೆಗೆ ಕಂಪ್ಲೀಟ್ ಮಾಡಿ ಫುಲ್ ಹಣನ ರೋಡಿಗೆ ಹಾಕಿ ಮಾಡಿದೆ. ಕೆಲವು ಜನರಿಗೆ ರೋಡ್ ವ್ಯವಸ್ಥೆ ಎಲ್ಲ ಒಳ್ಳೇದಾಗುತ್ತೆ. ಮಳೆಗಾಲದಲ್ಲಿ ಭಾರಿ ತೊಂದರೆ ಇದೆ. ಇದು 40% ಸರ್ಕಾರದ ಕಮಿಷನ್ ಹೊಡೆಯುವ ಪ್ಲಾನ್ ಅಂತ ಜನ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಚಿಕ್ಕಮಗಳೂರು. ಕೈಯಲ್ಲಿ ಎಣ್ಣೆ ಬಾಟಲನ್ನ ಹಿಡಿದು ಬರ್ತಾನೆ. ಶಿಕ್ಷಕರಿಗೆ, ಆಡಳಿತ ಮಂಡಳಿಗೆ ನನಗೂ ಪಾಠ ಮಾಡಿ ಅಂತಾನೆ. ಎಣ್ಣೆ ಗಿರಾಕಿಯ ಕಾಟಕ್ಕೆ ಆ ಶಾಲೆಯ ಶಿಕ್ಷಕರು ಮಕ್ಕಳೇ ರೋಸಿ ಹೋಗಿದ್ದಾರೆ. ಕೈಯಲ್ಲಿ ಜ್ಯೂಸ್ ಮಿಶ್ರಿತ ಎಣ್ಣೆ ಬಾಟಲ್, ಕ್ಲಾಸ್ ರೂಮ್ನಲ್ಲಿಯೇ ಎಣ್ಣೆ ಕುಡಿತ. ಕೇಳಿದ್ರೆ ನಾನು ಡ್ರಿಂಕ್ಸ್ ಮಾಡ್ತಿಲ್ಲ, ಜ್ಯೂಸ್ ಕುಡಿತಾ ಇದ್ದೇನೆ ಅಂತಿರೋ ಪೋಲಿ ರಾಜ. ಅಷ್ಟೇ ಅಲ್ಲದೆ ಕುಡಿದ ಮತ್ತಿನಲ್ಲಿ ಗಾಂಜಾ ಸೇವಿಸಿ ಶಿಕ್ಷಕರಿಗೆ ನಾನು ಪಾಠ ಕೇಳ್ತೇನೆ, ಪಾಠ ಮಾಡಿ ಅಂತ ಶಿಕ್ಷಕರಿಗೆ ಕಿರಿಕ್ ಮಾಡ್ತಾನೆ. ಹೊಸಪೇಟೆಯ ಊರಮ್ಮನ ಬೈಲು ಏರಿಯಾದಲ್ಲಿರೋ ಶ್ರೀಮತಿ ಕಟ್ಟ ಕೃಷ್ಣವೇಣಮ್ಮ ಸ್ಮಾರಕ ಕನ್ನಡ ಮಾಧ್ಯಮ ಶಾಲೆಯ ದೃಶ್ಯ ಇದು. ಶಾಲೆ ನಡೆಯುವ ಸಂದರ್ಭದಲ್ಲಿ ಪಟಾಕಿಯನ್ನು ಹೊಡೆಯುವಂಥದ್ದಾಗಿರ್ಬೋದು, ಇನ್ನು ಇತರ ಹಲವಾರು ಕಿಡಿಗೇಡಿತನಗಳನ್ನು ಮಾಡುತ್ತಾ ಕಂಪ್ಲೇಂಟ್ ಸಹ ಮಾಡಿದ್ದೇವೆ. ಆದರೆ ಅದು ಯಾವುದೇ ಪ್ರಯೋಜನಕ್ಕೆ ಬಾರದೇ ಇದ್ದಾಗ ನಾನು ಮಾಡಿಲ್ಲ ಅನ್ನೋ ಒಂದು ಹೇಳಿಕೆ ನೀಡುವ ಮೂಲಕ ತಪ್ಪಿಸಿಕೊಳ್ಳುತ್ತಾ ಬಂದಿದ್ದಾನೆ. ಕ್ಲಾಸ್ ನಡೆಯುವ ವೇಳೆ ನುಗ್ಗಿದ್ರೆ ಹೇಗಪ್ಪ, ಮಕ್ಕಳಿಗೆ ಪಾಠ ಹೇಗೆ ಮಾಡಬೇಕು, ಇಲ್ಯಾಕ್ ಬರ್ತೀಯಾ ಅಂದ್ರೆ ಎಣ್ಣೆ ಏಟ್ನಲ್ಲಿ ಕ್ಲಾಸ್ ರೂಮ್ನಲ್ಲಿ ಕುಳಿತು ನನಗೂ ಅವ್ರ ಜೊತೆ ಪಾಠ ಮಾಡಿ, ನಾನು ಪಾಠ ಕೇಳಬೇಕು ಅಂತ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕಿರಿಕ್ ಮಾಡ್ತಿದ್ದಾನೆ. ರಾಮು ಇನ್ನೊಂದು ಸಾರಿ ನಮ್ಮ ಸ್ಕೂಲಿಗೆ ಬರದೇ ಇದ್ದಾಗೆ ಮಾಡಿ ಅವನಿಗೆ ಆದಷ್ಟು ನಮ್ಮ ಊರಿನಿಂದ ಬೇರೆ ಊರಿಗೆ ಮಾಡಿಸಿದ್ಬಿಟ್ರೆ ತುಂಬಾ ಉಪಕಾರ ಆಗ್ತದೆ. ಹಲವಾರು ಮಕ್ಕಳು ನಮ್ಮ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಗುಣ ಆಗ್ತದೆ ಅಂತ ಹೇಳಿ ಕೋರಿಕೊಳ್ತೇನೆ. ಸದ್ಯ ಮಕ್ಕಳು, ಶಿಕ್ಷಕರು ಕಿರಿಕ್ ಪಾರ್ಟಿಯ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ರಾಮು ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಪೊಲೀಸರು ಸಹ ಕರೆದು ವಾರ್ನ್ ಮಾಡಿದ್ದಾರೆ. ಆದ್ರೆ ನಾಯಿಬಾಲ ಡೊಂಕೆ. ಬಸವರಾಜ್ ಹರ್ನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಭಾರತ್ ಜೋಡೋ ವೇಳೆ ಆಡಿದಂತ ಆ ಮಾತು ಇದೀಗ ರಾಹುಲ್ಗೆ ಕಾನೂನು ಕಂಟಕವನ್ನ ತಂದೊಡ್ಡಿದೆ. ದೆಹಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ.
ಅದು ಕಾಶ್ಮೀರ ಕಣಿವೆ. ಜನವರಿ 30 ಭಾರತ್ ಜೋಡೋ ತೆರೆ ಬಿದ್ದ ದಿನ. ಅಂದು ರಾಹುಲ್ ಗಾಂಧಿ ಆಡಿದ್ದ ಆ ಮಾತೆ ಇದೀಗ ವಿವಾದ. जब मैं चल रहा था आपने देखा होगा कि बहुत सारी महिलाएं रो रही थी. आपने देखा? आपको मालूम है क्यों रो रही थी? मगर उसमें बहुत सारी ऐसी भी महिलाएं थी जिन्होंने मुझे बोला कि उनके साथ बलात्कार हुआ है, उनको किसी ने मोलेस्ट किया है, उनके किसी रिश्तेदार ने उनको मोलेस्ट किया है. ರಾಹುಲ್ ಗಾಂಧಿ ಮಾತಿನ ಬಗ್ಗೆ ಸುಮೋಟೋ ಕೇಸ್ ಹಾಕಿಕೊಂಡಿರುವ ದೆಹಲಿ ಪೊಲೀಸರು ರಾಹುಲ್ ಬಳಿ ಮಾಹಿತಿ ಪಡೆಯಲು ಮುಂದಾದ್ರು. ಅತ್ಯಾಚಾರಕ್ಕೆ ಒಳಗಾಗಿರುವ ಮಹಿಳೆಯರ ಬಗ್ಗೆ ಮಾಹಿತಿ ಪಡೆದು ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೇವೆ ಎಂಬುದು ಪೊಲೀಸರ ವಾದವಾಗಿತ್ತು. ಅದಾನಿ ವಿವಾದ ಮರೆಮಾಚಲೆಂದೇ ಹೊಸ ಗೇಮ್. ರಾಜಕೀಯ ವಿವಾದ ಪಡೆದುಕೊಂಡ ಕೇಸ್. ರಾಹುಲ್ ಗಾಂಧಿ ಆ ಮಾತುಗಳನ್ನಾಡಿ 42 ದಿನಗಳೇ ಕಳೆದಿವೆ. ಈಗ ಏಕೀದ್ವೇಷದ ರಾಜಕಾರಣ ಎಂಬುದು ಕಾಂಗ್ರೆಸ್ ಪ್ರಶ್ನೆ. अदानी को बचाने के लिए पुलिस को भेजकर वो इश्यू को अलग करना चाहते हैं, लेकिन उन्होंने अदानी को कितनी भी कोशिश करे बचाने की, हम उनको सवाल पूछते रहेंगे. ದೆಹಲಿ ಪೊಲೀಸರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಒಂದಾಗಿವೆ. ಬೆಳಗ್ಗೆ 9 ಗಂಟೆಗೆ ಸಭೆ ಸೇರಲಿವೆ. ಅದಾನಿ ವಿವಾದದ ಜೆಪಿಸಿ ತನಿಖೆ ಜೊತೆಗೆ ಈ ವಿಚಾರವನ್ನು ಇಟ್ಕೊಂಡು ತರಾಟೆಗೆ ತೆಗೆದುಕೊಳ್ಳಲು ಪ್ಲಾನ್ ಮಾಡಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಖಲಿಸ್ತಾನಿ ಮೂಲಭೂತವಾದಿ ಅಮೃತ್ ಪಾಲ್ ಸಿಂಗ್ ಇನ್ನೂ ನಾಪತ್ತೆ. ಪಂಜಾಬ್ನಿಂದ ಪಲಾಯನ ಆಗಿ 2 ದಿನಗಳೇ ಕಳೆದಿವೆ. ಆದರೆ ಈವರೆಗೂ ಸುಳಿವು ಮಾತ್ರ ಸಿಕ್ಕಿಲ್ಲ. ಗಡಿಯಲ್ಲಿ ಗಡಿಯಾಚೆಗೂ ನಾಕಾಬಂದಿಯನ್ನ ಹಾಕಿದ್ದು ಅಮೃತ್ ಪಾಲ್ ಸಿಂಗಿಗೆ ಹುಡುಕಾಟ ನಡೆದಿದೆ. ವಾರಿಸ್ ಪಂಜಾಬ್ದೇ ಮುಖ್ಯಸ್ಥ ಅಮೃತ್ ಪಾಲ್ ಸಿಂಗ್ ಇನ್ನೂ ನಿಗೂಢ. ಜಲಂಧರ್ನಲ್ಲಿ ಖಾಕಿ ಕಾವಲು, ಪೊಲೀಸರ ನಾಕಾಬಂದಿ. ವಾರಿಸ್ ಪಂಜಾಬ್ದೇ ಮುಖ್ಯಸ್ಥ ಅಮೃತ್ ಪಾಲ್ ಸಿಂಗ್ ಪಂಜಾಬ್ನಿಂದ ಪಲಾಯನ ಮಾಡಿದ್ದಾರೆ. ಜೊತೆಗೆ ತನ್ನ 4 ಸಹಚರರನ್ನು ಕರ್ಕೊಂಡು ಹೋಗಿದ್ದಾನೆ. ಅಮೃತ್ ಪಾಲ್ಗಾಗಿ ಪಂಜಾಬ್ ಜಲಂಧರ್ ಪೊಲೀಸರು ಹಗಲಿರುಳು ಶೋಧ ಮಾಡುತ್ತಿದ್ದಾರೆ. ಪಂಜಾಬ್, ಹರಿಯಾಣ, ದೆಹಲಿ ಗಡಿಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ. ಪಂಜಾಬ್ನ ಸೂಕ್ಷ್ಮ 7 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆ ಬಂದ್ ಮಾಡಲಾಗಿದೆ. ಪಂಜಾಬ್ ಬಳಿಕ ಇದೀಗ ಹರಿಯಾಣದಲ್ಲೂ ಪೊಲೀಸ್ ಅಲರ್ಟ್ ಆಗಿದೆ. 2 ರಾಜ್ಯಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಫ್ಲಾಗ್ ಮಾರ್ಚ್ ಮಾಡಿದ್ದಾರೆ. ಅನುಮಾನಾಸ್ಪದ ಕಾರುಗಳ ತಪಾಸಣೆ ನಡೆದಿದೆ. ಅಮೃತ್ ಪಾಲ್ ಎಸ್ಕೇಪ್ ಆಗಿದ್ದ ಕಾರು ವಶ. 25 ಕಿಲೋಮೀಟರ್ ಚೇಸ್ ಮಾಡಿದ್ರು ಎಸ್ಕೇಪ್. ಅಮೃತ್ ಪಾಲ್ ಎಸ್ಕೇಪ್ ಆಗುವ ಮುನ್ನ 25 ಕಿಲೋಮೀಟರ್ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸರು. ಇದನ್ನ ಕಂಡೆ ಅಮೃತ್ ಪಾಲ್ ಎಸ್ಕೇಪ್ ಆಗಿದ್ದಾನೆ ಎಂದಿದ್ದಾರೆ ಪೊಲೀಸರು. ಈ ಬೆಳವಣಿಗೆ ಬೆನ್ನಲ್ಲೇ 4 ಸಹಚರರು ಹೋಗಿದ್ರು ಎನ್ನಲಾದ ಕಾರೊಂದನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರು ಎಲ್ಲೆಲ್ಲಿ ಓಡಾಡಿದೆ ಎಂಬುದರ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಹುಡುಕಾಟ ನಡೆದಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಹೊಸ ಕೇಸ್, ಎಫ್ಐಆರ್ ದಾಖಲು. 7 ಸಹಚರರು ಕೋರ್ಟ್ಗೆ ಹಾಜರು. ಅಮೃತ್ ಪಾಲ್ ಸಿಂಗ್ ಆತನ 7 ಸಹಚರರ ಮೇಲೆ ಹೊಸ ಕೇಸ್ ದಾಖಲಾಗಿದೆ. 12 ರೈಫಲ್, 196 ಕ್ಯಾಟ್ರಿಜ್ಗಳು ಸಿಕ್ಕ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿದ್ದು 7 ಜನರನ್ನ ಪೊಲೀಸ್ ವಶಕ್ಕೆ ನೀಡಲಾಗಿದೆ. ಜೊತೆಗೆ 78 ಸಹಚರರನ್ನ ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.